ಆತ್ಮೀಯ ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಕರ್ನಾಟಕ ರಾಜ್ಯ ಗೆಜೆಟ್ ಹೊರಬಿದ್ದಿದೆ. ರಾಜ್ಯಪತ್ರದ ಬಗ್ಗೆ ನಾವು ಹಲವಾರು ದಿನಗಳಿಂದನೇ ನಮ್ಮ ಚಾನಲ್ನಲ್ಲಿ ಮಾಹಿತಿಯನ್ನು ನೀಡಿದ್ದು. ಇನ್ನು 15-20 ದಿನಗಳಲ್ಲಿ ಖಂಡಿತ ಸಿ&ಆರ್ ರೂಲ್ಸ್ ಬದಲಾಗುತ್ತೆ ಅಂತ ಹೇಳಿದ್ದು, ಅದೇ ರೀತಿ ಬದಲಾಗಿದೆ. ಇನ್ನೊಂದು ವಿಶೇಷ ಏನಂದ್ರೆ, ನಾವು ಏನು ಅಂಕಿ ಅಂಶಗಳನ್ನು ಹೇಳಿದ್ದೋ ಅದೇ ಅಂಕಿ ಅಂಶಗಳ ರೀತಿಯಲ್ಲಿ ಕಡಿಮೆ ಮಾಡಲಾಗಿದೆ. 70% ಸಿಇಟಿಯನ್ನ ಮಾಡ್ತಾರೆ ಅಂತ ಹೇಳಿದ್ದು, 70% ಸಿಇಟಿಯನ್ನ ಮಾಡಲಾಗಿದೆ. ಉಳಿದ 30% ಯಾಕೆ ಮಾಡಲ್ಲ ಅಂತಾನು ಕೂಡ ರೀಸನ್ ಹೇಳಿದ್ದು ಅದೇ ರೀತಿ ಆಗಿದೆ. ಈಗ ನಾವು ನೋಡೋದಾದ್ರೆ, ಆಕ್ಷೇಪಣೆ ಸಲ್ಲಿಸೋದಕ್ಕೆ ಈ ಒಂದು ನಿಯಮಗಳಿಗೆ 15 ದಿನಗಳ ಕಾಲಾವಕಾಶವನ್ನು ನೀಡಲಾಗೈತೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಾಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೀದಿ, ಬೆಂಗಳೂರು 560001 ಈ ವಿಳಾಸಕ್ಕೆ ಅಡ್ರೆಸ್ ಮಾಡಿ ನಮ್ಮಲ್ಲಿ ಏನಾರೇ ತಿದ್ದುಪಡಿ ಮಾಡಬೇಕು ಅಂದ್ರೆ ಕಳಿಸ್ಬೋದು. ಕಂಪ್ಲೀಟ್ ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಿ ಅಂತಾನೆ ಕಳಿಸಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ಎಲ್ಲಾ ಹುದ್ದೆಗಳು ನಾನ್ ಗೆಜೆಟೆಡ್ ಹುದ್ದೆಗಳು, ಅಂದ್ರೆ ಪತ್ರಾಂಕಿತವಲ್ಲದ ಹುದ್ದೆಗಳು, ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ. ಯಾವುದು ಬಿ ಅಲ್ಲ. ಇದರಲ್ಲಿ 1ರಿಂದ 5ನೇ ತರಗತಿಯನ್ನ ಆಯ್ಕೆ ಮಾಡ್ತಕ್ಕಂಥ ವಿಧಾನದಲ್ಲಿ 35% ಬದಲಿಗೆ, ಅಂದ್ರೆ 1ಕ್ಕೆ 35ರಂತೆ 0.35 ಬದಲಿಗೆ 0.70 ಅಂದ್ರೆ 70% ಮಾಡಿ. ಇದಕ್ಕೆ ಮೊದಲನೇದಕ್ಕೆ 70%, ಎರಡನೇದು 0.15 ಬದಲಿಗೆ 0.20 ಅಂದ್ರೆ 20%, 0.25 ಬದಲಿಗೆ 0.018 10 ಟೋಟಲ್ 2ರಿಂದ 10 ಮಾಡಿ. ಅಂದ್ರೆ ಮ್ಯಾಕ್ಸಿಮಮ್ ಅಂಕಗಳನ್ನ ಸಿಇಟಿಗೆ ನೀಡಲಾಗೈತೆ. ನೆಕ್ಸ್ಟ್ ಟಿಇಟಿಗೆ 20% ನೀಡಲಾಗೈತೆ. ನೆಕ್ಸ್ಟ್ ಡಿ.ಎಡ್ಗೆ 8% ಮತ್ತೆ PUCಗೆ 2% ಸೇರಿಸಿ 10%ಗೆ ನೀಡಲಾಗೈತೆ. ಅಥವಾ ನೀವು ಇದು ಮಾಡೋದಾದ್ರೆ ಟೋಟಲ್ ಅಥವಾ ಬಿ ಈ ತರನಾದ್ರೂ ಮಾಡ್ಬೋದು. 70%, 20, 10 ರೀತಿಯಲ್ಲಿ ಮಾಡ್ಬೋದು. ಅಂದ್ರೆ ಎಲ್ಲಾನು ಒಂದು ಅಂಕ ಒಂದಕ್ಕೆ, ಇಲ್ಲಿ ಈ ಕಡೆ ಭಾಗದಲ್ಲಿ ಕಾಣಿಸ್ತಕ್ಕಂಥದ್ದು ಒಂದಕ್ಕಿಷ್ಟು ಅಂತ, ಅದನ್ನ 100ಕ್ಕೆ ಕನ್ವರ್ಟ್ ಮಾಡಿದಾಗ ನಾನು ಹೇಳ್ದಂಗೆ 70, 20, 10 ಬರುತ್ತೆ, ಒಟ್ಟು 100 ಆಗುತ್ತೆ. ಈ ರೀತಿ ಕನ್ವರ್ಟ್ ಮಾಡಿ ಹೇಳಿದ್ದೀನಿ. ಬಹುಶಃ ಇದೇ ಅಂತಿಮವಾಗಿ ಉಳ್ಕೊಳ್ಳುತ್ತೆ, ನೀವು ಯಾರು ಆಕ್ಷೇಪಣೆ ಸಲ್ಲಿಸಲಿಲ್ಲ ಅಂದ್ರೆ. ನೆಕ್ಸ್ಟ್ GPT ಹುದ್ದೆಗಳಿಗೂ ಕೂಡ ಹೇಳಿದ್ದಾರೆ. GPT ಹುದ್ದೆಗಳಲ್ಲೂ ಕೂಡ 70% ಸಿಇಟಿ ಮಾಡಿದ್ದಾರೆ. ನೆಕ್ಸ್ಟ್ 20% ಟಿಇಟಿಗೆ, 8% B.Ed ಅಥವಾ D.Edಗೆ, 0.2 ಡಿಗ್ರಿಗೆ, ಅಂದ್ರೆ ಅದನ್ನ ಈ ತರ ಕನ್ವರ್ಟ್ ಮಾಡಲಾಗುತ್ತೆ. 70% ಸಿಇಟಿಗೆ, 20% ಟಿಇಟಿಗೆ, 10% B.Ed ಈ ರೀತಿ ಮಾಡುವ ಸಾಧ್ಯತೆ ಇದೆ. ಮೋಸ್ಟ್ಲಿ ಡಿಗ್ರಿ ಕೈ ಬಿಡುವ ಸಾಧ್ಯತೆ ಕಾಣ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ರೆ ಸಲ್ಲಿಸಿ. ಕಂಪ್ಲೀಟ್ ರಿಮೂವ್ ಆದ್ರೂ ಮಾಡ್ಬೋದು. B.Ed ಮತ್ತೆ ಟಿಇಟಿ ಇದನ್ನು ಕೂಡ ರಿಮೂವ್ ಮಾಡೋ ರೀತಿ ಮಾಡ್ಬೋದು. ಮೇಲೆ ತಿಳಿಸಿದಂತೆ PhD ಹುದ್ದೆಗಳಿಗೆ ಸಿಇಟಿ 70, ಟಿಇಟಿ 20, D.Ed or PUC 2ರಿಂದ ಸೇರಿಸಿ 10 ಅಂಕಗಳಿಗೆ, ಅಂದ್ರೆ D.Ed 8, PUC 2% ತಗೋತಾರೆ, ಟೋಟಲ್ 100% ಮಾಡ್ತಾರೆ. ಅಥವಾ ಟೋಟಲ್ D.Ed ಸೇರಿಸಿ 10% ತಗೋತಾರೆ. ನೆಕ್ಸ್ಟ್ GPST ಹುದ್ದೆಗಳಿಗೆ, GPSTR ಹುದ್ದೆಗಳಿಗೆ, GPT ಹುದ್ದೆಗಳಿಗೆ ಸಿಇಟಿ 70, ಟಿಇಟಿ 20, D.Ed or B.Ed ಅಥವಾ D.Ed ಮೇಲೆ ತಗೊಂಡು ಡಿಗ್ರಿ ಆಗಿರ್ಬೇಕು ಅಂತವ್ರಿಗೆ ತಗೋತಾರೆ. D.Ed or B.Ed ಸೇರಿಸಿ 10 ಮಾರ್ಕ್ಸ್ ಅನ್ನ ತಗೊಳ್ಳುವಂತಹ ವ್ಯವಸ್ಥೆ ಇದೆ. 70, 20, 10, 100 ಮಾರ್ಕ್ಸ್ ಅಂತ ಆಗುತ್ತೆ. ಇಲ್ಲಿ ಡಿಗ್ರಿಯನ್ನ ತೆಗೆದು ಬಿಡಬಹುದು. ಓನ್ಲಿ B.Ed ಅಂಕಗಳನ್ನ ಮಾತ್ರ ಪರಿಗಣಿಸಬಹುದು. ಒಂದ್ ವೇಳೆ ನೀವು B.Ed ಆಗಿಲ್ಲ ಅಂದ್ರೆ D.Ed ಮೇಲೂ ಕೂಡ ಅಪ್ಲೈ ಮಾಡಬಹುದು. D.Ed ಆಗಿರ್ಬೇಕು ಪ್ಲಸ್ ಡಿಗ್ರಿ ಆಗಿರ್ಬೇಕು, ಅವಾಗ ನಿಮ್ಮ D.Ed ಅಂಕಗಳನ್ನೇ ಪರಿಗಣಿಸ್ತಾರೆ. ಟೋಟಲಿ PSTR ಮತ್ತು GPSTR ಹುದ್ದೆಗಳಿಗೆ ಈ ರೀತಿ ಅಂಕಗಳನ್ನ ನಿಗದಿಪಡಿಸಿದಂತಹ ಸಿ&ಆರ್ ಚೇಂಜ್ ಆಗಿದೆ. ಇದನ್ನ ನಮ್ಮ ಚಾನಲ್ ಅಲ್ಲಿ ನಾವು ಮೊದಲೇ ತಿಳಿಸಿದ್ದು, ಅದೇ ಅಂತ ರೀತಿಯಲ್ಲಿ ಬಂದಿದೆ. ತಾವೆಲ್ಲರೂ ಕೂಡ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದರೆ ಸಲ್ಲಿಸಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.